ಆ್ಯಂಡ್ ಜೆಂಟಲ್ಮೆನ್, ಬಾಯ್ಸ್ ಆ್ಯಂಡ್ ಗರ್ಲ್ಸ್, ಇವತ್ತಿನ ಒಂದು ವಿಡಿಯೋ ನಾವೊಂದು ಪ್ಯೂರ್ ಮೂವಿಯ ಬಗ್ಗೆ ಮಾತಾಡ್ತಾ ಇದ್ದೀವಿ. ಗೆಸ್ ಮಾಡಿರ್ಬೋದು ನೀವು. ಸೊ ಒಂದೇ ಒಂದು ಅಂದರೆ ಹಿಟ್ಟಾದ ಒಂದು ತುಂಬ ಪೇಯ್ಡ್ ಹೀರೋಸ್ ಇಲ್ಲ ಇದರಲ್ಲಿ. ಆಮೇಲೆ ಏನೋ ಅರ್ಧಂಬರ್ಧ ಬಟ್ಟೆ ಹಾಕ್ಕೊಂಡಿರುವಂಥ ಹೀರೋಯಿನ್ಸ್ ಇಲ್ಲ. ಆಮೇಲೆ ನಮ್ಮ ದಕ್ಷಿಣ ಕನ್ನಡದವರಿಗೆ ತುಂಬ ಹತ್ತಿರವಾಗುವಂಥ ಒಂದು ಮೂವಿ. ಆಮೇಲೆ ಏನು ಹೇಳ್ಬೋದು, ಏನು ತುಂಬ ಬಜೆಟ್ ಹಾಕದೆ ಮಾಡಿದಂಥ ಒಂದು ಮೂವಿ. ಸೊ ಯಾವುದರ ಬಗ್ಗೆ ಮಾತಾಡ್ತಾ ಇದ್ದೇನೆ ಅಂದರೆ ಸೋ ಫ್ರಮ್ ಸೋ. ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಸೊ ಗೈಸ್, ಈ ಮೂವಿಯಲ್ಲಿ ರಾಜ್ ಬಿ ಶೆಟ್ಟಿ ಇದ್ದಾರೆ ಮೈನಾಗಿ, ಅಂದರೆ ನಾವು ಹೆಚ್ಚಾಗಿ ನೋಡಿರುವಂಥ ಆ್ಯಕ್ಟರ್. ಆಮೇಲೆ ತುಮಿನಾಡ್ ಅಂತ ಹೇಳುವವರು 2 ಜನ ಇದ್ದಾರೆ. ಆಮೇಲೆ ಕ್ರೂಸ್ ನೋಡ್ತಿದ್ರೆ ಅದೇ ಒಂದು 7-8 ಜನ ಇದ್ದಾರೆ. ರವಿ ಅಣ್ಣ, ನಮ್ಮ ಇದೊಂದು ಆಗಾಗ ಬೀಳುತ್ತಾರೆ ರವಿ ಅಣ್ಣ. ಅವರು ಮೇಯ್ನ್ ಅಟ್ರಾಕ್ಷನ್ನೇ ಅವರು ಮತ್ತು ನಮ್ಮ ಗುರೂಜಿ ಆ ಮೂವಿಯಲ್ಲಿ ಸಖತ್ ನಗಡಿ ಸಾಕಾಗಿ ಹೋಗ್ತದೆ ಗೈಸ್. ಅಂದರೆ ನಮ್ಮ ಈ ಮಂಗಳೂರು ಭಾಷೆಯಲ್ಲಿ ಮಾತಾಡ್ತಾರೆ. ಆಮೇಲೆ ಅದೇ ಇಲ್ಲಿಯ ಲೋಕಲಲ್ಲಿ ನಡೆಯುವ ಎಲ್ಲ ರೀತಿಯ ಯಾವುದೆಲ್ಲ ಸಾಧಾರಣ ಚಿಕ್ಕ ಒಂದು ಸನ್ನಿವೇಶಗಳೆಲ್ಲ ಬರ್ತದೆ ಅದರಲ್ಲಿ. ಸೊ ಮ್ಯೂಸಿಕ್ಸು ಹಾಗೆ ಹೆಚ್ಚು ನೀವು ನೋಡಿ, ಕೆಲವು ಮೂವಿಯಲ್ಲೆಲ್ಲ 5 ಸಾಂಗ್ಸ್ ಹಾಗೆಲ್ಲ ಇರ್ತದೆ. ಇದರಲ್ಲಿ ಒಂದೇನೋ ಸಾಂಗ್ಸ್ ಇದೆ ಅಷ್ಟೇ. ಅದು ಒಂದು ಒಳ್ಳೆ ಪಾರ್ಟಿಯಾಗಿ ನಡೀತಿದೆ, ಕುಡುಕರ ಪಾರ್ಟಿ ಹಾಗೆ. ಸೊ ಮೂವಿ 2.17 ಅಂದರೆ 6 ಗಂಟೆ ಇದೆ. ಪ್ಯೂರ್ ಕನ್ನಡದಲ್ಲಿ, ಒಂದು ತುಳು ಸ್ವಲ್ಪ ಬರ್ತದೆ. ಆಮೇಲೆ ತುಳುನಾಡಿನಲ್ಲಿ ಇದ್ದವರು ಇದನ್ನು ಖಂಡಿತ ನೋಡಲೇಬೇಕು. ನಾನು ಪರ್ಸನಲ್ಲಾಗಿ ಹೇಳ್ತಾ ಇದ್ದೇನೆ, ಅಂದರೆ ಕನ್ನಡದ ಮೂವಿಯನ್ನು ಹೆಚ್ಚು ನೋಡ್ತಾ ಇರಲಿಲ್ಲ. ಇನ್ನೀಗ ನೋಡಬೇಕಂತ ಅನಿಸ್ತಾ ಇದೆ. ಅಂದರೆ ಅದು ಸಖತ್ತಾಗಿದೆ. ಒಂದು ಸಿಂಪಲ್ಲಾಗಿ ಒಂದು ಬೆಸ್ಟ್ ಮೂವಿ ಅಂತ ಹೇಳ್ಬೋದು. ನನಗೆ 2-3 ದಿವಸದಿಂದ ಅದು 25ಕ್ಕೆ ರಿಲೀಸ್ ಆಗಿತ್ತು ಮೂವಿ. 2-3 ದಿವಸದಿಂದ ಟಿಕೆಟ್ ಸಿಗ್ತದಾ ಅಂತ ನೋಡ್ತಾ ಇದ್ದೆ. ಇವತ್ತು ಸಿಕ್ಕಿತು, ಹಾಗೆ ನೋಡಿ ಬಂದೆ. ನಾನು ಮತ್ತು ನನ್ನ ಅಮ್ಮ ಹೋಗಿ ನೋಡಿ ಬಂದದ್ದು. ಆಮೇಲೆ ಎಂತ ಹೇಳೋದು, ಅಂತೂ ಇದೊಂದು ಗ್ರೇಟ್ ಎಕ್ಸ್ಪೀರಿಯನ್ಸ್ ಅಂತ ಹೇಳ್ಬೋದು. ಹೋಗಿ ನೋಡಿ, ಎಲ್ಲರೂ ನೋಡ್ಬೋದು ಅಂತ ಹೆದರಿಕೆಲ್ಲ ಎಂತೆಲ್ಲ, ಕಥೆ ಅರ್ಥ ಆದರೆ ಎಲ್ರಿಗೂ ಗೊತ್ತಾಗ್ತದೆ. ಆಮೇಲೆ ಮಕ್ಕಳು, ಮುದುಕರು ಮತ್ತು ಯೌವನದವರು ಎಲ್ಲಕ್ಕೆ ಅಷ್ಟೇ ಅವರು ನೋಡ್ಬೋದು ಈ ಮೂವಿಯನ್ನು 100% ಆಗಿ. ಸೊ ಏನು ಹೇಳೋದು, ಅದೇ ಗೈಸ್, ಈ ಮೂವಿಯ ಒಂದು ಚಿಕ್ಕ ರಿವ್ಯೂ. ಅಂದರೆ ಸಕ್ಕದಾಗಿತ್ತು. ಅಂದರೆ ಎಕ್ಸ್ಪೀರಿಯನ್ಸ್ ಉಂಟಲ್ಲ, ಅದು ನೀವು ಸಾಧ್ಯ ಇಲ್ಲ ಅದು ಹೇಳಲಿಕ್ಕೆ. ಹೋಗಿ ನೋಡಿ ದಯವಿಟ್ಟು. ಅಂದರೆ ನಮ್ಮ ಕನ್ನಡದ ಈ ಒಂದು ಕಲೆ ಬೆಳಕಿಗೆ ಎಲ್ಲರ ಒಂದು ಕಣ್ಮನ ಸೆಳೆಯಲಿ ಅಂತ ಹೇಳ್ತಾ ನೀವು ಹೋಗಿ ನೋಡಿ. ಪುತ್ತೂರಲ್ಲಿದೆ, ಸಾಧಾರಣ 9-10 ಶೋಸ್ ನಡೀತಾ ಇದೆ. ಆಮೇಲೆ ಇನ್ನು ನೆಕ್ಸ್ಟ್ 1-2 ದಿವಸದಿಂದ ನಿಮಗೆ ಅವೈಲೇಬಲ್ ಆಗ್ಬೋದು ಟಿಕೆಟ್ಸ್ ಎಲ್ಲ. ಯಾಕಂದರೆ ಸಾಧಾರಣ ಈ 3-4 ದಿವಸದಲ್ಲಿ ಎಲ್ಲ ನೋಡಿ ಆಗಿದೆ. ಅಂದರೆ ಫುಲ್ ಶೋ ಫುಲ್, 1-2 ಸೀಟ್ ಅಷ್ಟೇ ಬಾಕಿ ಇರ್ತದೆ, ಅಷ್ಟೇ ಬಿಟ್ಟರೆ ಸಿಗೋದೇ ಇಲ್ಲ. ಹಾಗಿದ್ರೆ ಹೇಗಿರ್ಬೋದು ಮೂವಿ ಅಂತ ಒಂದು ನೀವು ಥಿಂಕ್ ಮಾಡಿ ನೋಡಿ. ಒಂದು ರಕ್ತಪಾತ ಇಲ್ಲದ ಮೂವಿ ಅಂತ ಹೇಳ್ಬೋದು. ಮೊದಲೆಲ್ಲ ಬಂದುಕೊಂಡಿತ್ತು, ರಾಜ್ಕುಮಾರ ಅವರಿದ್ದ ಕಾಲದಲ್ಲಿ ಬಂದುಕೊಂಡಿತ್ತು ಈ ಹಳೆ ಫಿಲ್ಮ್ಸ್. ಆಮೇಲೆ ಈ ನಮ್ಮ ಪ್ರಾಪಂಚಿಕವಾದ ವಿಷಯದಲ್ಲಿ ಈಗ ಹೆಚ್ಚಾಗಿ ಅಂತಂದರೆ ಬೇರೆ ಬಟ್ಟೆ ಹಾಕೋದು, ಕಡಿಯುವುದು, ರಕ್ತವನ್ನು ನೋಡೋದು ಹೆಚ್ಚಾಗಿ. ಕೊಲೆ ಅಂದರೆ ಒಂದು ಏನಂತ ಇಲ್ಲ, ಹಾಗೆ ಎಲ್ಲ ತೋರಿಸ್ತಾ ಇದ್ದರು. ಸಿಕ್ಕಾಪಟ್ಟೆ ಸಾಂಗ್ಸ್, ಹೆವಿ ಸಾಂಗ್ಸ್, ಲವ್ ಸಾಂಗ್ಸ್ ಹೀಗೆಲ್ಲಿತ್ತು. ಇದೊಂದು ಒಳ್ಳೆ ಎಕ್ಸ್ಪೀರಿಯನ್ಸ್ ನೋಡಿ ಗೈಸ್. ಓಕೆ ಅಂತ ಹೇಳ್ತಾ ಈ ಒಂದು ಸಣ್ಣ ರಿವ್ಯೂವನ್ನು ನಾನು ಮುಗಿಸ್ತಾ ಇದ್ದೇನೆ. ನೀವೊಂದು ಕಮೆಂಟ್ ಮಾಡಿ ನೋಡಿ ಬಂದು ಹೇಗೆಲ್ಲ ಇತ್ತು ಮೂವಿ ಅಂತ. ಎಷ್ಟು ನಗಲಿಕ್ಕೆ ಬಂತು ಅಂತ ಒಂದು ನೀವು ಹೇಳಿ. ನನಗಂತೂ ಸಾಧ್ಯವೇ ಇಲ್ಲ. ಎಲ್ಲರೂ ಸಾಧಾರಣ ಥಿಯೇಟ್ರಲ್ಲಿ ಕೂತವರೆಲ್ಲ ನಗಡಿದ್ದಾರೆ. ಒಂದು ಅಂತ ಹೇಳಿದರೆ, ಸಾಧಾರಣ ಈ ದಕ್ಷಿಣ ಕನ್ನಡದವರು ಮೂವಿ ನೋಡುವಾಗ ನಾನು ಗಮನಿಸಿದ್ದು,
ಯಾವುದೇ ಒಂದು ಸೆಲೆಬ್ರೇಷನ್ ಮೂವೀಸ್ ಬರುವಾಗ ಹೆಚ್ಚು ಕೂಗಾಡೋದು ಅದೆಲ್ಲ ಮಾಡೋದಿಲ್ಲ. ಹೊರಗೆಲ್ಲ ಮಾಡ್ತಾರೆ. ಇಲ್ಲಿ ಬ್ಯಾಂಗ್ಳೂರು ಸೈಡ್ ಆಗಿರಲಿ ಅಥವಾ ಈ ಹೈದ್ರಾಬಾದ್ ಪುಣೆ ಆ ಸೈಡಲ್ಲೆಲ್ಲ ಸಿಕ್ಕಾಪಟ್ಟೆ ವಿಷಲ್ ಹೊಡಿಯೋದು, ಬೊಬ್ಬೆ ಹಾಕೋದೆಲ್ಲ ಇರ್ತದೆ. ಈ ನಾವು ದಕ್ಷಿಣ ಕನ್ನಡದವ್ರು ಗೊತ್ತಲ್ಲ ಸಿಂಪಲಾಗಿ ಕೂತ ನೋಡ್ತಾ ಇರ್ತವೆ. ಆದರೆ ಇಲ್ಲಿ ಎಲ್ಲರೂ ನಗಾಡಿದ್ದಾರೆ, ಅಂದರೆ ಕೂಗಿದ್ದಾರೆ. ಕೂಗೋದಂದರೆ ಅದೇ ಬೊಬ್ಬೆ ಹಾಕೋದು ಎಲ್ಲ ಮಾಡಿದ್ದಾರೆ. ಹೋಗಿ ನೋಡಿ ಗೈಸ್, ಮಿಸ್ ಮಾಡ್ಕೊಳ್ಬೇಡಿ. ಥಿಯೇಟ್ರ್ ಎಕ್ಸ್ಪೀರಿಯನ್ಸ್ ಅದೊಂದು ನೆಕ್ಸ್ಟ್ ಲೆವೆಲ್ ಆಗಿರ್ತದೆ. ನಮ್ಮ ಮನೆಯಲ್ಲೇ ಕೂತು ನೋಡಿದರೆ ಅದು ಆ ಎಕ್ಸ್ಪೀರಿಯನ್ಸ್ ಒಂದು ಸಿಗೋದಿಲ್ಲಲ್ಲ. ಸೊ ಓಕೆ ಗೈಸ್, ಹಾಗೆ ಹೇಳ್ತಾ ಈ ವ್ಲಾಗನ್ನು ಇಲ್ಲಿಗೆ ಎಂಡ್ ಮಾಡ್ತೀನಿ. ಸೊ ಟೇಕ್ ಕೇರ್ ಆ್ಯಂಡ್ ಬಾಯ್. ಜೈ ಶ್ರೀರಾಮ್.